ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಚನ್ನಪಟ್ಟಣ, ಶಿಗ್ಗಾವಿ ಮತ್ತು ಸಂಡೂರು ಕ್ಷೇತ್ರಗಳ ಮತ ಎಣಿಕೆ ಕ್ಷಣಗಣನೆ. ಬಿಗಿ ಭದ್ರತೆಯಲ್ಲಿ ಸ್ಟ್ರಾಂಗ್ ರೂಮ್. ಶನಿವಾರ ಮಧ್ಯಾಹ್ನದ ವೇಳೆಗೆ ಫಲಿತಾಂಶ ಪ್ರಕಟ. ಬೈಕ್ ಶೋರೂಂ ಬೆಂಕಿ ಅವಘಡ. ಮೃತ ಪ್ರಿಯಾ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಸಚಿವ ದಿನೇಶ್ ಗುಂಡೂರಾವ್. ಕುಟುಂಬಕ್ಕೆ ಪರಿಹಾರದ ಭರವಸೆ. ಟ್ರೋಲ್ಗಳಿಗೆ ನಾನು ತಲೆ ಕೆಡಿಸಿಕೊಳ್ಳಲ್ಲ. ಮಧು ಬಂಗಾರಪ್ಪನೇ ಟ್ರೋಲ್ಗಳ ವಿರುದ್ಧ ಶಿಕ್ಷಣ ಸಚಿವರ ಕಿಡಿ. 10 ದಿನಗಳ ಹಿಂದೆ ಉಪಚುನಾವಣೆ ನಡೆದಿದ್ದ ಚನ್ನಪಟ್ಟಣ, ಶಿಗ್ಗಾವಿ ಮತ್ತು ಸಂಡೂರು ಕ್ಷೇತ್ರಗಳ ಮತ ಎಣಿಕೆ ಶನಿವಾರ ನಡೆಯಲಿದೆ. 3 ಕ್ಷೇತ್ರಗಳ ಮತ ಎಣಿಕೆ ಕೇಂದ್ರಗಳ ಸುತ್ತಮುತ್ತ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ. 12 ಗಂಟೆಯ ವೇಳೆಗೆ ಫಲಿತಾಂಶ ಪ್ರಕಟವಾಗಲಿದೆ. ಚನ್ನಪಟ್ಟಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಿಪಿ ಯೋಗೇಶ್ವರ್ ಮತ್ತು ಎನ್ಡಿಎ ಮೈತ್ರಿಕೂಟದ ಉಮೇದುವಾರರಾಗಿ ನಿಖಿಲ್ ಕುಮಾರಸ್ವಾಮಿ ಎದುರಾಳಿಗಳಾಗಿದ್ದರು. ಶಿಗ್ಗಾವಿ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಭರತ್ ಬೊಮ್ಮಾಯಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಯಾಸಿರ್ ಅಹಮದ್ ಪಠಾಣ್ ಸ್ಪರ್ಧಿಸಿದ್ದರು. ಸಂಡೂರು ಎಸ್ಟಿ ಮೀಸಲು ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅನ್ನಪೂರ್ಣ ತುಕಾರಾಂ ಹಾಗೂ ಬಿಜೆಪಿ ಅಭ್ಯರ್ಥಿಯಾಗಿ ಬಂಗಾರು ಹನುಮಂತು ಸ್ಪರ್ಧಿಸಿದ್ದಾರೆ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆ ಕಾರ್ಯಕ್ಕೆ ಜಿಲ್ಲಾಡಳಿತ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ರಾಮನಗರದ ಹೊರವಲಯದಲ್ಲಿರುವ ಅರ್ಚಕರಹಳ್ಳಿಯ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಮತ ಎಣಿಕೆ ನಡೆಯಲಿದೆ. ಉಪಚುನಾವಣೆಯ ವಿದ್ಯುನ್ಮಾನ ಮತಯಂತ್ರಗಳನ್ನು ಭದ್ರವಾಗಿಟ್ಟಿರುವ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜಿನ ಸ್ಟ್ರಾಂಗ್ ರೂಮ್ ಅನ್ನು ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಸಮ್ಮುಖದಲ್ಲಿ ಬೆಳಗ್ಗೆ 6:45ಕ್ಕೆ ತೆರೆಯಲಾಗುವುದು ಎಂದು ನಗರದ ಡಿಸಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್ ತಿಳಿಸಿದರು. ಬಿಎಸ್ ಯಡಿಯೂರಪ್ಪ ಅವರು ತಮ್ಮ ಪುತ್ರ ಬಿವೈ ವಿಜಯೇಂದ್ರರನ್ನ ಪಕ್ಷದ ರಾಜ್ಯಾಧ್ಯಕ್ಷ ಮಾಡುವ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಮಾಡಲು ಹೊರಟಿದ್ದಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೈಸೂರಿನಲ್ಲಿ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಸಿಎಂ ಸಿದ್ದರಾಮಯ್ಯ, ವಿಜಯೇಂದ್ರ ನೀಡುವ ಹೇಳಿಕೆಗಳನ್ನು ನೀವು ಯಾಕೆ ಮಾಧ್ಯಮಗಳಲ್ಲಿ ತೋರಿಸುತ್ತೀರಿ ಎಂದು ಪ್ರಶ್ನಿಸಿದರು. ಇದೇ ಯಡಿಯೂರಪ್ಪ ಹಿಂದೆ ತಾವು ಸಿಎಂ ಆಗಿದ್ದಾಗ ಕಾಂಗ್ರೆಸ್ ಸರ್ಕಾರ ಬಡವರಿಗೆ ನೀಡುತ್ತಿದ್ದ 7 ಕೆಜಿ ಅಕ್ಕಿಯನ್ನ 5 ಕೆಜಿಗೆ ಇಳಿಸಿದರು. ಪರಿಸ್ಥಿತಿ ಹೀಗಿರುವಾಗ ವಿಜಯೇಂದ್ರ ಯಾವ ನೈತಿಕತೆಯಿಂದ ಬಡವರ ಅಕ್ಕಿ ಬಗ್ಗೆ ಮಾತನಾಡುತ್ತಾರೆ ಎಂದು ಸಿದ್ದರಾಮಯ್ಯ ತಿರುಗೇಟು ನೀಡಿದರು. ಸರ್ಕಾರಿ ನೌಕರರು ಹಾಗೂ ಆದಾಯ ತೆರಿಗೆ ಪಾವತಿಸುವವರಿಗೆ ಬಿಪಿಎಲ್ ಕಾರ್ಡ್ ಕೊಡುವುದು ಬೇಡ ಎಂದು ನಿಯಮಾವಳಿ ಗೈಡ್ಲೈನ್ ರಚಿಸಿದ್ದೆ ಬಿಜೆಪಿ ಸರ್ಕಾರ. ಈಗ ಇವರೇ ಪ್ರತಿಭಟನೆ ಅಂತ ಫೋಟೋ ತೆಗೆಸಿಕೊಳ್ತಾ ಇದ್ದಾರೆ ಎಂದರು. ರಾಜಾಜಿನಗರ ಎವಿ ಬೈಕ್ ಶೋರೂಂನಲ್ಲಿ ಆಕಸ್ಮಿಕ ಬೆಂಕಿ ದುರಂತದಲ್ಲಿ ಮೃತಪಟ್ಟ ಪ್ರಿಯಾ ಅವರ ಮನೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಭೇಟಿ ನೀಡಿ ಕುಟುಂಬದವರಿಗೆ ಸಾಂತ್ವನ ಹೇಳಿದರು. ಪ್ರಿಯಾ ಅವರ ಕುಟುಂಬ ವರ್ಗ ಗಾಂಧಿನಗರದ ಓಕುಳಿಪುರಂನಲ್ಲಿ ನೆಲೆಸಿದ್ದು, ಸಚಿವರ ಭೇಟಿ ವೇಳೆ ಶೋರೂಂ ಮಾಲೀಕರ ವಿರುದ್ಧ ಕುಟುಂಬ ವರ್ಗದವರು ಅಸಮಾಧಾನ ವ್ಯಕ್ತಪಡಿಸಿದರು. ಶೋರೂಂ ಮಾಲೀಕರು ಯಾರೂ ಕೂಡ ಇದುವರೆಗೆ ವಿಚಾರಿಸಿಲ್ಲ, ಬಂದಿಲ್ಲ, ಶಾಸಕರಾಗಿ ನೀವೇ ನಮಗೆ ನ್ಯಾಯ ಒದಗಿಸಬೇಕು ಎಂದು ಪ್ರಿಯಾ ಅವರ ತಂದೆ ಸಚಿವ ದಿನೇಶ್ ಗುಂಡೂರಾವ್ ಅವರ ಬಳಿ ಮನವಿ ಮಾಡಿದರು. ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಸಚಿವ ದಿನೇಶ್ ಗುಂಡೂರಾವ್, ಪ್ರಿಯಾ ಅವರ ಹುಟ್ಟುಹಬ್ಬ ಇರುವಾಗಲೇ ಬೆಂಕಿ ಅವಘಡದಲ್ಲಿ ಸಾವನ್ನಪ್ಪಿದ್ದು ಬೇಸರ ತರಿಸಿದೆ. ಅವರ ತಂದೆ ತಾಯಿ ಮಕ್ಕಳನ್ನ ಕಷ್ಟಪಟ್ಟು ಓದಿಸಿದ್ದಾರೆ. ಅಚಾನಕ್ ಆಗಿ ಈ ರೀತಿ ಸಾವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಕುಟುಂಬ ವರ್ಗಕ್ಕೆ ಪರಿಹಾರ ಒದಗಿಸಿಕೊಡಬೇಕು, ಇನ್ಶೂರೆನ್ಸ್ ಇದೆಯಾ ಎಂಬುದನ್ನು ವಿಚಾರಿಸಬೇಕಿದೆ. ಶೋರೂಂ ಮಾಲೀಕರೊಂದಿಗೆ ಚರ್ಚಿಸಿದ ಬಳಿಕ ಪರಿಹಾರ ದೊರಕಿಸಿಕೊಡುತ್ತೇನೆ ಎಂದರು. ನಾನು ವಿದ್ಯಾರ್ಥಿ ವಿರುದ್ಧ ಕ್ರಮಕ್ಕೆ ಸೂಚನೆ ನೀಡಿಲ್ಲ, ಹೆಡ್ ಮಾಸ್ಟರ್ ಮತ್ತು ಬಿಇಒ ವಿರುದ್ಧ ಕ್ರಮಕ್ಕೆ ಸೂಚನೆ ನೀಡಿದ್ದು ಎಂದು ಹೇಳುವ ಮೂಲಕ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಯು-ಟರ್ನ್ ಹೊಡೆದಿದ್ದಾರೆ. ಶಿಕ್ಷಣ ಸಚಿವರಿಗೆ ಕನ್ನಡ ಬರುವುದಿಲ್ಲ ಎಂದಿದ್ದ ವಿದ್ಯಾರ್ಥಿ ವಿರುದ್ಧ ಕ್ರಮಕ್ಕೆ ಸೂಚನೆ ನೀಡಿದ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡುವಾಗ ಮತ್ತೆ ಮಾಧ್ಯಮಗಳ ಮೇಲೆ ಗರಂ ಆದರು. ನಾನು ಟ್ರೋಲ್ಗೆ ಹೆದರುವುದಿಲ್ಲ, ವಿದ್ಯಾರ್ಥಿ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಎಂದು ನಾನು ಹೇಳಿಲ್ಲ. ಹೆಡ್ ಮಾಸ್ಟರ್ ಬಿಇಒ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿದ್ದು ನಾನೇ ಅದನ್ನ ಹೇಳಿದ್ದೇನೆ. ನಿಮ್ಮ ಮಕ್ಕಳನ್ನ ತಪ್ಪು ಮಾಡೋಕೆ ಬಿಡ್ತೀರಾ? ಟ್ರೋಲ್ಗಳಿಗೆಲ್ಲ ತಲೆ ಕೆಡಿಸಿಕೊಳ್ಳೋ ಮಧು ಬಂಗಾರಪ್ಪ ಅಲ್ಲ ನಾನು. ಮಕ್ಕಳ ಮೇಲೆ ಆಕ್ಷನ್ ತೆಗೆದುಕೊಳ್ಳೋಕೆ ನಮಗೆ ಅಧಿಕಾರ ಇಲ್ಲ. ನಿಮ್ಮ ಮಕ್ಕಳನ್ನ ಹತೋಟಿಯಲ್ಲಿ ಇಡಬೇಕು ಅಂತ ಹೆಡ್ ಮಾಸ್ಟರ್ ಬಿಇಒ ವಿರುದ್ಧ ಕ್ರಮಕ್ಕೆ ಸೂಚನೆ ನೀಡಿದ್ದೇನೆ ಎಂದರು. ಚಾಮರಾಜನಗರ ತಾಲೂಕಿನ ಮೇಲೂರು ಗ್ರಾಮದ ತೋಟದ ಮನೆಗಳ ಸುತ್ತಮುತ್ತ ನಡೆಯುತ್ತಿರುವ ಕರಿಕಲ್ಲು ಕ್ವಾರಿಗಳಿಂದ ಅಕ್ಕಪಕ್ಕದ ಮನೆಗಳ ಗೋಡೆ ಮತ್ತು ಮೇಲ್ಛಾವಣಿ ಬಿರುಕು ಬಿಟ್ಟಿದೆ. ಜಾನುವಾರು ಹಾಗೂ ಫಸಲುಗಳಿಗೆ ತೊಂದರೆಯಾಗುತ್ತಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮದ ವೆಂಕಟೇಶ್ ಹಾಗೂ ವೆಂಕಟಮ್ಮ ಎಂಬುವವರು ಮಾಧ್ಯಮದವರೊಂದಿಗೆ ಮಾತನಾಡಿ, ನಾವು ವಾಸವಾಗಿರುವ ಮನೆಗಳ ಹತ್ತಿರವಿರುವ ಗಣಿಗಾರಿಕೆಯಲ್ಲಿ ಸಿಡಿಮದ್ದು ಬಳಸುತ್ತಿದ್ದು, ಅಧಿಕ ಭಾರದ ಟಿಪ್ಪರ್ಗಳು ರಾತ್ರಿ ಹಗಲು ಓಡಾಡುತ್ತಿದ್ದು, ಇದರಿಂದ ಅಕ್ಕಪಕ್ಕದ ಮನೆಗಳ ಗೋಡೆ ಬಿರುಕು ಬಿಟ್ಟಿದೆ ಮತ್ತು ರಾತ್ರಿ ಸಂದರ್ಭದಲ್ಲಿ ಸಿಡಿಮದ್ದು ಬಳಸಿ ಬ್ಲಾಸ್ಟಿಂಗ್ ಶಬ್ದ, ಬಾಂಬ್ ಸಿಡಿಸುವ ರೀತಿಯಲ್ಲಿರುತ್ತದೆ. ಹಾಗಾಗಿ ಜೀವ ಭಯದಲ್ಲಿ ಬದುಕು ಪರಿಸ್ಥಿತಿಯ ನಿರ್ಮಾಣವಾಗಿದೆ. ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದರೂ ಏನೂ ಪ್ರಯೋಜನ ಆಗಲಿಲ್ಲ ಎಂದರು. ವರದಿ ಜಿ ಸ್ಯಾಮ್ಯುವೆಲ್, ವಿವಿಸಿ ನ್ಯೂಸ್, ಚಾಮರಾಜನಗರ. ಮನೆ ಎಷ್ಟೊತ್ತಿನಲ್ಲಿ ಯಾವ ರೀತಿ ಆಗುತ್ತೆ ಅನ್ನೋದೇ ಭಯ. ಇಲ್ಲಿ ಲಾರಿಗಳು, ಹೆವಿ ಲಾರಿಗಳು ಸುತ್ತಾ ಇರ್ತವೆ. ಆ ಲಾರಿಗಳು ಹೋದಾಗ ಮನೆಯಲ್ಲೆಲ್ಲ ಸೌಂಡು ಬರುತ್ತೆ, ಮನೇನು ವೈಬ್ರೇಷನ್ ಆದಂಗೆ ಆಗುತ್ತೆ. ನಾವು ಅವ್ರಿಗೆ ತಿಳಿಸಿದ್ದೀವಿ, ಈ ಥರ ಆಗುತ್ತೆ ತೊಂದರೆ, ನೀವು ಗಣಿಗಾರ ಮದ್ದು ಗುಂಡು ಹಾಕಬೇಡಿ, ಸಿಡಿಸಬೇಡಿ ಅಂದರೆ ನಾವು ಕೇಪ್ ಹಾಕ್ತೀವಿ, ಮದ್ದು ಹಾಕ್ತೀವಿ, ನಾವು ಏನೋ ಮಾಡ್ಕೊತೀವಿ, ನೀವು ಯಾರು ಕೇಳೋಕ್ಕೆ ಅಂತ ನಮಗೆ ಹೇಳ್ತಿದ್ದಾರೆ. ನಮಗೆ ಇಲ್ಲಿ ತುಂಬ ತೊಂದರೆ ಆಯ್ತೈತೆ ನೋಡಿ ಸರ್. ನಮ್ಮ ಮನೆಗಳೆಲ್ಲ ಕ್ರ್ಯಾಚ್ ಆಯ್ತವೆ.
ಕ್ರಾಚ್ ಆದರೆ ಈ ಥರ ಬಂದು ನೋಡಿ ಕ್ರಾಚ್ ಆಗಿದೆ, ಮನೆಗೆಲ್ಲ ಬಿರುಕು ಬಿಡ್ತವೆ ಅಂದರೆ ನಿಮ್ಮ ಮನೆ ಬಿರುಕು ಬಿಟ್ರೆ ನಾವೇನು ಮಾಡೋಣ ಅಂತ ಒಂದು ದೌಲತನ್ನು ಮಾತಾಡ್ತಿದ್ದಾರೆ. ಈ ವಿಚಾರವಾಗಿ ನೀವು ಅಧಿಕಾರಿ ವರ್ಗದವ್ರಿಗೆ ಏನಾದ್ರು ದೂರು ಕೊಟ್ಟಿದ್ದೀರಾ? ನಾವು ಮತ್ತೆ ಇಲ್ಲಿ ಡಿ ಸಿ ಅವ್ರಿಗೆ ಮತ್ತು ಯಾರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೆವು. ಅವ್ರು ಯಾವುದು ಗಮನ ತಗೊಂಡಿಲ್ಲ. ಅದಕ್ಕೋಸ್ಕರ ನಾನು ಈಗ ತುಂಬ ಆತಂಕಲಿದ್ದೀವಿ. ಈ ಜಾಗನೇ ಬಿಡಬೇಕು ಅನ್ನೋ ಪ್ರಶ್ನೆಯಲ್ಲಿ ನಾವಿದ್ದೀವಿ. ವಿಶ್ವಪ್ರಸಿದ್ಧ ಪ್ರವಾಸಿ ಕ್ಷೇತ್ರವಾದ ಮುರುಡೇಶ್ವರದ RNS ಗಾಲ್ಫ್ ಕ್ಲಬ್ ರೆಸಾರ್ಟ್ನಲ್ಲಿ ವಿಶ್ವ ಮೀನುಗಾರಿಕೆ ದಿನಾಚರಣೆಯ ಅಂಗವಾಗಿ ಮತ್ಸ್ಯ ಮೇಳ 2024ರ ಕಾರ್ಯಕ್ರಮ ಉದ್ಘಾಟನೆಗೊಂಡಿತು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ, ಮೀನುಗಾರರು ಮೀನುಗಾರಿಕೆಯಲ್ಲಿ ನಿರಂತರಾಗಿರುವ ವೇಳೆ ಅವಘಡ ಸಂಭವಿಸಿ ಸಾವನ್ನಪ್ಪಿದ್ರೆ ಅಂತಹ ಕುಟುಂಬಕ್ಕೆ 10 ಲಕ್ಷ ಪರಿಹಾರದ ಘೋಷಣೆ ಮಾಡಿದ್ರು. ರೈತ ನೆಲದಲ್ಲಿ ಕೃಷಿ ಮಾಡಿದ್ರೆ ಮೀನುಗಾರರು ನೀರಿನಲ್ಲಿ ಕೃಷಿ ಕಾರ್ಯ ಮಾಡಿ ಬದುಕು ಕಟ್ಟಿಕೊಳ್ಳುತ್ತಾರೆ ಎಂದರು. ಡೀಸೆಲ್ ಬೆಲೆ ನಮ್ಮ ಪದಾರ್ಥಗಳು ಎಲ್ಲ ಕೂಡ ಜಾಸ್ತಿ ಆಗುತ್ತೆ. ಈ ನಮಗೆ ನಮ್ಮ ಬಿಜೆಪಿ ಸ್ನೇಹಿತರು ಕೂಡ ಕೇಂದ್ರ ಸರ್ಕಾರಗಳು ಇದ್ರ ಬಗ್ಗೆ ಟೀಕೆ ಮಾಡ್ತಾರೆ. ಇದನ್ನ ನಮ್ಮ ದೇಶ ಹಾಳಾಗೋದು, ರಾಜ್ಯ ಹಾಳಾಗೋದು. ಈಗ ಕೊನೆಗೆ ನೀವು ಮಧ್ಯಪ್ರದೇಶ ನೋಡಿ, ಬೇರೆ ಬೇರೆ ರಾಜ್ಯ ನೋಡಿ, ಈ ಮೊನ್ನೆ ಮಹಾರಾಷ್ಟ್ರ ನೋಡಿ, ಅಲ್ಲೂ ಕೂಡ ಅನೌನ್ಸ್ಮೆಂಟ್ ಮಾಡಿಬಿಟ್ರು. ನಾವು ಈ ಗೃಹಲಕ್ಷ್ಮಿ ಮಾಡಿದ್ರೆ ಅವರು ಬೇರೆ ಒಂದು ಕಾರ್ಯಕ್ರಮ ಮಾಡಿದ್ರು, ಅನೌನ್ಸ್ಮೆಂಟ್ ಮಾಡಿ ಅವರು 1500 ರೂಪಾಯಿ ಕೊಡೋಕೆ ತೀರ್ಮಾನ ಮಾಡಿದ್ರು. ನಮ್ಮ ಸರ್ಕಾರ ಬಂದ್ಮೇಲೆ 2100 ಕೊಡ್ತೀವಿ ಅಂತ ಬಿಜೆಪಿ ಹೇಳಿದ್ದಾರೆ. ನಾವು ಹೇಳಿದ್ದೇವೆ 3000 ಕೊಡ್ತೀವಿ, ದೊಡ್ಡ ರಾಜ್ಯ ಇದೆ, 3000 ಕೊಡ್ತೀವಿ ಅಂತ ನಮ್ಮ ಕಾಂಗ್ರೆಸ್ ಸರ್ಕಾರ ಹೇಳಿದೆ. ಅಂದ್ರೆ ಬಿಜೆಪಿ ನಾಯಕರು ಕೂಡ ಅರ್ಥ ಆಯ್ತು, ಇವತ್ತು ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಾ ಇದ್ದಾರೆ ಅಂತ. ಇವತ್ತು ನಮ್ಮ ಹೆಣ್ಮಕ್ಳು ಉಚಿತವಾಗಿ. ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಮಾತನಾಡಿ, 1957ರಲ್ಲಿ ರಾಜ್ಯದಲ್ಲಿ ಮೀನುಗಾರಿಕಾ ಇಲಾಖೆಯು ಆರಂಭಗೊಂಡಿದ್ದು, ಅಲ್ಲಿಂದ ನಿರಂತರ ಮೀನುಗಾರರ ಅಭಿವೃದ್ಧಿಗೆ ಸರ್ಕಾರಗಳು ಶ್ರಮಿಸುತ್ತಾ ಬಂದಿದ್ವು. ಆದರೆ ನಮ್ಮ ಸರ್ಕಾರ ರಚನೆಯಾದ ಮೇಲೆ ಮೀನುಗಾರರ ಸಂಕಷ್ಟಕ್ಕೆ, ಅವರ ಸಮಸ್ಯೆಗಳಿಗೆ ಸಾಕಷ್ಟು ಯೋಜನೆಯನ್ನ ರೂಪಿಸಿ ಅದನ್ನ ಕಾರ್ಯರೂಪಕ್ಕೆ ತಂದಿದ್ದೇವೆ. ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮೀನುಗಾರರ ಅಭಿವೃದ್ಧಿಗೆ ಉತ್ತಮ ಸಹಕಾರ ನೀಡಿದ್ದಾರೆ ಎಂದರು. ಅವರ ವಿನಂತಿ ಆಗಿದ್ದಾಗ ಅದನ್ನು ಆದೇಶವನ್ನು ಮಾಡಿದೆ. ಅದರ ಜೊತೆಯಲ್ಲಿ ಇಷ್ಟೇ ಉದ್ದ ಬೋಟ್ ಕಟ್ಟಬೇಕು, ಅದು ವಿಸಿಬಿಲಿಟಿ ಕೊಡಲಿಕ್ಕೆ ಕಷ್ಟ ಅನ್ನುವಂಥ ಪರಿಸ್ಥಿತಿ ಮಾಡಿಟ್ಟಿದೆ. ಅದೆಲ್ಲದಕ್ಕೂ ಒಂದು ಅಂತ್ಯವನ್ನು ನೋಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಮೀನುಗಾರರು ಯಾವತ್ತೂ ಕೈ ಚಾಚಿಕೊಳ್ಳುವುದು, ಅವರು ಇನ್ನೊಬ್ಬರಿಗೆ ಕೊಡುವಂತರಾಗಿರಬೇಕು, ಕೊಡುವ ಹಾಗೆ ಆಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ನಮ್ಮ ಜೊತೆಗೆ. ನಾವು 5 ಗ್ಯಾರಂಟಿ ಕೊಡುವಾಗ ಯಾವ ಕಮ್ಯುನಿಟಿಗೆ, ಯಾವ ಜಾತಿಗೆ ಕೊಡಲಿಲ್ಲ. ಈ ರಾಜ್ಯದ ಎಲ್ಲ ಸಾಮಾನ್ಯ ಜನಕ್ಕೆ, ಬಡವರಿಗೆ ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಭವ್ಯ ವೇದಿಕೆಯಲ್ಲಿ ಶಾಸಕರಾದ RV ದೇಶಪಾಂಡೆ ಮಾತನಾಡಿ, ಶಿರಸಿ ಶಾಸಕ ಭೀಮಣ್ಣ ನಾಯಕ್, ಶಾಸಕ ಶಿವರಾಮ್ ಹೆಬ್ಬಾರ, ಶಾಸಕ ಸತೀಶ್ ರೈಲ್, ಗಣಪತಿ ಉಳ್ವೇಕರ, ತಿಪ್ಪಣ್ಣ, ಯಶ್ಪಾಲ್ ಸುವರ್ಣ, ರಾಜು ನಾಯಕ್, ಸಾಯಿ ಗಾಂವ್ಕರ್, ಸತೀಶ್ ನಾಯಕ್, ಮಾಲಾ ನಾರಾಯಣ್, ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಎಂ ಉಪಸ್ಥಿತರಿದ್ದರು. ವರದಿ ಲೋಕೇಶ್ ನಾಯಕ್, ವಿವಿಸಿ ನ್ಯೂಸ್, ಭಟ್ಕಳ. ಐತಿಹಾಸಿಕ ಹಿನ್ನೆಲೆಯುಳ್ಳ ಪುರಾಣ ಪ್ರಸಿದ್ಧ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಪ್ರವಾಸೋದ್ಯಮ ತಾಣವಾದ ಟಿ. ನರಸೀಪುರ ತಾಲೂಕಿನ ತಲಕಾಡು ಗ್ರಾಮದಲ್ಲಿರುವ ಅರಣ್ಯ ಇಲಾಖೆ ಅನಾಥವಾಗಿ ಬಿದ್ದಿದೆ. ಹೌದು, ಟಿ. ನರಸೀಪುರದಲ್ಲಿ ಇರುವ ಅರಣ್ಯ ವಲಯ ಅಧಿಕಾರಿಗಳ ಸುಪರ್ದಿಗೆ ಬರುವ ಉಪ ಅರಣ್ಯ ಇಲಾಖೆ ವಾಸದ ಮನೆಗಳು ಉತ್ತಮ ಗುಣಮಟ್ಟದಲ್ಲಿದ್ದರೂ ಯಾವ ಸಿಬ್ಬಂದಿಗಳು ಇಲ್ಲಿ ವಾಸವಿಲ್ಲದಿರುವುದನ್ನು ಗ್ರಾಮಸ್ಥರು ಸ್ಪಷ್ಟಪಡಿಸಿದ್ದಾರೆ. ಸರ್ಕಾರದಿಂದ ಎಲ್ಲಾ ಸವಲತ್ತುಗಳನ್ನು ನೀಡಿದ್ದರೂ ಸಹ ಅದನ್ನು ಉಪಯೋಗಿಸಿಕೊಳ್ಳುವಲ್ಲಿ ಅರಣ್ಯ ಇಲಾಖೆ ಬೇಜವಾಬ್ದಾರಿ ವಹಿಸಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಕಾಡುಗಳನ್ನು ರಕ್ಷಣೆ ಮಾಡಲು ಇರುವ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ವಾಸದ ಮನೆಗಳು ಕಾಡಾಗಿ ಬೆಳೆದು ಅರಣ್ಯದ ಮಾದರಿಯಲ್ಲಿ ಗೋಚರಿಸುತ್ತಿದೆ ಎಂದು ಗ್ರಾಮಸ್ಥರು ಬೇಸರಿಸಿದ್ದು, ಕೂಡಲೇ ಮೇಲಾಧಿಕಾರಿಗಳು ಇತ್ತ ಗಮನ ಹರಿಸಿ ಸುಸಜ್ಜಿತ ಮನೆಗಳಲ್ಲಿ ಸಿಬ್ಬಂದಿಗಳು ವಾಸವಿದ್ದು ಕಾಡನ್ನ ಸಂರಕ್ಷಿಸುವ ಕರ್ತವ್ಯದಲ್ಲಿ ತೊಡಗಬೇಕೆಂದು ತಲಕಾಡು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಣ್ಣಿ ಆಗ್ರಹಿಸಿದ್ದಾರೆ. ವರದಿ ಎಂ ನಾಗೇಂದ್ರ ಕುಮಾರ್, ವಿವಿಸಿ ನ್ಯೂಸ್, ಟಿ. ನರಸೀಪುರ. ಕ್ಲೀನ್ ಮಾಡಿಸಿ ನೀಟಾಗಿ ಇಟ್ಕೊಂಡು ಇಲ್ಲೆಲ್ಲ ಒಂದು ವ್ಯವಸ್ಥೆ ಮಾಡಿದ್ರೆ ಭಾರಿ ಅನುಕೂಲವಾಗಿರ್ತದೆ. ಅದರ ಜವಾಬ್ದಾರಿಯಿಂದ ಯಾರೂ ಇದು ಮಾಡ್ತಾ ಇಲ್ಲ ಸರ್, ಬೇಕಾಬಿಟ್ಟಿಯಾಗಿದೆ. ಇಲ್ಲಿ ಅರಣ್ಯ ಇಲಾಖೆಯವರು ಇಡೀ ಊರಿನ ಒಂದು ನಮ್ಮ ತಲಕಾಡು ಗ್ರಾಮದ ಜನಾಂಗ ಎಲ್ಲ ಅರಣ್ಯ ಒಂದು ಪ್ರವಾಸೋದ್ಯಮ ಇಲಾಖೆ ಇದರಲ್ಲಿ ಪ್ರವಾಸೋದ್ಯಮ ಜಾಗದಲ್ಲಿ ಎಲ್ಲ ಥರದಲ್ಲೂ ಅವರು ಉತ್ಪತ್ತಿ ತಕ್ಕ ಜೀವನ ಮಾಡ್ತಾರೆ. ಈ ಅರಣ್ಯ ಅಧಿಕಾರಿಗಳು ಏನು ಮಾಡ್ತಾರೆ, ಅವ್ರನ್ನ ಏನಾರು ಆಕಸ್ಮಿಕವಾಗಿ ಅವರು ಯಾರು ಟೀಕೆ ಮಾಡಿದ್ರು ಸರಿಯಿಲ್ಲ, ಇದು ಹಿಂಗದ ಹಂಗದ ಅಂತ ಏನಾರು ಹೇಳ್ದಲ್ಲಿ ಆ ವ್ಯಕ್ತಿನ ತಿರ್ಗಾ ಟೌನಿಗೆ ಕಟ್ಟಲೇಬಾರ್ದು. ಆ ರೀತಿ ಎಲ್ಲ ಥರದಲ್ಲೂ ಕಿರ್ಕೊಳ್ಳೋದು ಮಾತಾಡಿ ಬೇಕಾದಷ್ಟು ಎಲ್ಲ ಥರದಲ್ಲೂ ಅಬ್ಜೆಕ್ಷನ್ ಮಾಡ್ತಾರೆ ಅಂತ ಭಯ ಹುಟ್ಟಿಸಿ ಅವರು ಮಾತಾಡೋಲ್ಲ. ನಾವು ಗ್ರಾಮಸ್ಥರು ಅವ್ರ ಜೊತೆಲಿ ಮಾತಾಡೋಕ್ಕೆ ಹೋದಾಗ ಏನೇ ಮಾತಾಡಿದ್ರು ಅವರು ಯಾವಾಗ ಬರ್ತಾರ ಯಾವಾಗ ಹೋಯ್ತಾರ ಅಂತ ನಮ್ಗೆ ಗೊತ್ತೇ ಆಗಲ್ಲ.
ಈಗ ಏನಾಗದ ಈ ಬಿಲ್ಡಿಂಗ್ ನೀವು ನೋಡಿದಾಗಲೇ ಗೊತ್ತಾಯ್ತದ ಅವ್ರಿಗೆ. ಅರಣ್ಯ ಇಲಾಖೆ ಅಂದರೆ ಒಂದು ಕಾಡಿಗೆ ಸಂಬಂಧಪಟ್ಟಂಥದ್ದೇ ಅರಣ್ಯ ಅನ್ನೋದು. ಅದರಿಂದ ಇದು ತುಂಬ ಚೆನ್ನಾಗಿತ್ತು. ತಾವೇನಾಗಿದ್ರಿ ಸರ್ ನಾವು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಮತ್ತು ಗ್ರಾಮದ ನಿವಾಸಿ. ಹಾಗಾಗಿ ನಾವು ಇಲ್ಲಿಂದನೂ ಚಿಕ್ಕ ವಯಸ್ಸಿಂದನೂ ನೋಡ್ತಾ ಇದ್ದೀವಿ. ಇಲ್ಲೆಲ್ಲ ಅರಣ್ಯ ಇಲಾಖೆಯಲ್ಲಿ ಫಾರೆಸ್ಟು ಗಾರ್ಡ್ಸು ಇವೆಲ್ಲ ಇಲ್ಲೇ ತಂದ್ಕೊತಿದ್ರು. ಇಲ್ಲೇ ಎಲ್ಲ ವ್ಯವಸ್ಥೆ ಚೆನ್ನಾಗಿ ಕ್ವಾರ್ಟರ್ಸ್ ಎಲ್ಲ ಚೆನ್ನಾಗಿ ನೋಡ್ಕೊತಿದ್ರು. ಇಲ್ಲೇ ಗಿಡ ಎಲ್ಲ ಹಿಂದ್ಗಡೆ ಎಲ್ಲ ಬೆಳೀತಾಯಿದ್ರು, ಸಸಿಗಳು ಬೆಳೀತಾಯಿದ್ರು. ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಯಾರೂ ಉಳ್ಕೊತಾ ಇಲ್ಲ, ಯಾರೂ ಸರಿಯಾಗಿ ನೋಡ್ಕೋತಾ ಇಲ್ಲ. ನೋಡಿ ಎಲ್ಲ ಪಾಳು ಮನೆ ಥರ ಹೋಗಿದೆ. ಮತ್ತು ಇಲ್ಲಿ ಮೊದಲ ಥರ ಯಾರೂ ಇರೋಲ್ಲ, ಬರ್ತಾರ ಹೋಯ್ತಾರ, ಬೇಗ ಬಿಟ್ಟು ಇದ್ದರೂ ಇಲ್ದವ್ರು ಇಲ್ಲ. ಈಗ ಮೊದಲಷ್ಟು ಯಾರೂ ಅಷ್ಟು ಕಾಳಜಿಯಲ್ಲಿ ನೋಡಿ ಎಲ್ಲ ಬೆಳ್ಕೊಂಡದ. ಇದನ್ನೆಲ್ಲ ನೀಟಾಗಿ ಇಟ್ಕೊಂಡ್ರೆ ಇಲ್ಲೇ ಭಾರಿ ಚೆನ್ನಾಗೈತೆ. ಇವರು ಯಾರೂ ಅಷ್ಟು ಜವಾಬ್ದಾರಿ ತಗೊಂಡು ಇಲ್ಲ, ಒಂಥರ ಏನೋ ಬೇಕಾಬಿಟ್ಟಿಯಾಗಿ ಹೋಗಿದೆ. ಇಲ್ಲಿ ಬರ್ತಾರ ಹೋಯ್ತಾರ, ಯಾರು ಯಾವತ್ತು ಬರ್ತಾರ ಯಾವತ್ತು ಹೋಯ್ತಾರ ಅನ್ನೋದು. ಕುಂದಾಪುರ ತಾಲೂಕಿನ ಗುಲ್ವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಗ್ರಾಮ ಸಭೆಯಲ್ಲಿ ಗ್ರಾಮಸ್ಥರು ಅಧಿಕಾರಿಗಳು ಹಾಗೂ ಪಿಡಿಒರವರನ್ನ ಮೂಲಭೂತ ಸೌಕರ್ಯಗಳ ಒದಗಿಸುವಂತೆ ತರಾಟೆಗೆ ತೆಗೆದುಕೊಂಡರು. ಸಾರ್ವಜನಿಕರ ಈ ಚರ್ಚೆ ಶುರುವಲ್ಲೇ ಅರಣ್ಯ ಅಧಿಕಾರಿಗಳು ಮಾಹಿತಿಯನ್ನ ನೀಡುತ್ತಿರುವ ಸಂದರ್ಭದಲ್ಲಿ ಊರಿನ ಗ್ರಾಮಸ್ಥರು ಗ್ರಾಮದಲ್ಲಿ ದೊಡ್ಡ ಮಟ್ಟದ ಅರಣ್ಯ ಮರಗಳ ನಾಶವಾಗುತ್ತಿರುವುದರ ಬಗ್ಗೆ ಅರಣ್ಯ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ಈ ಭಾಗದಲ್ಲಿ ಅರಣ್ಯ ಮರ ನಾಶವಾಗುತ್ತಿರುವುದು ನಿಮ್ಮ ಗಮನಕ್ಕೆ ಇರುತ್ತದೆ. ಕಾಡು ಕಳ್ಳರು ಕಾಡು ಮರಗಳನ್ನ ನಾಶ ಮಾಡಿ ಯಾರ ಭಯವೂ ಇಲ್ಲದೆ ರಾಜಾರೋಷವಾಗಿ ಮರಗಳನ್ನ ಸಾಗುತ್ತಿರುವುದು ಸಾರ್ವಜನಿಕರಾದ ನಮ್ಮ ಗಮನಕ್ಕೆ ಇರುತ್ತದೆ. ನೀವು ಅರಣ್ಯ ಅಧಿಕಾರಿಗಳಾಗಿ ಅವರ ಜೊತೆ ಕೈಜೋಡಿಸಿಕೊಂಡು ಅರಣ್ಯ ಮರಗಳನ್ನ ರಕ್ಷಣೆ ಮಾಡದೆ ಮರ ಕಡಿಯುವ ಕಟುಕರ ಜೊತೆ ಕೈಜೋಡಿಸಿಕೊಂಡು ಬಂದಿದ್ದೀರಿ. ಇದೇ ರೀತಿ ಮುಂದುವರೆದರೆ ಸಾರ್ವಜನಿಕರಾದ ನಾವು ನಿಮ್ಮ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದರ ಜೊತೆಗೆ ನಿಮ್ಮ ವಿರುದ್ಧ ಪ್ರತಿಭಟನೆಯನ್ನ ಮಾಡಲಾಗುವುದೆಂದು ಅರಣ್ಯ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಸೂಚಿಸಿದರು. ತಮ್ಮ ಮೇಲೆ ಹಲ್ಲೆ ಮಾಡಲಿಕ್ಕೆ ಬಂದಿರುವುದು ಯಾರು ಸರ್? ಹಲ್ಲೆ ಮಾಡಲಿಕ್ಕೆ ಯಾರು ಪ್ರಯತ್ನ ಪಟ್ಟಿರ್ತಾರೆ ನಿಮ್ಮ ಮೇಲೆ? ಯಾರು ನಿಮ್ಮ ಮೇಲೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿಲ್ಲ? ಒಂದು ಚೇರ್ ಕೂತ್ಕೊಳ್ಳಿ ವ್ಯವಸ್ಥೆ ಇಲ್ಲ, ಕಪಟಿ ಇಲ್ಲ. ಇದೆಲ್ಲ ಕೇಳಿ ನಾವು ಕೆಟ್ಟವರು. ಒಂದು ಸರ್ಕಾರದ ಸುತ್ತೋಲೆ ಇದೆ, ಪೆಟ್ರೋಲ್ ಬಿಲ್ ಕೊಡಿ ಅಂತ. ಪೆಟ್ರೋಲ್ ಬಿಲ್ ಯಾವ ಮನೆ 7 ವರ್ಷ ಪೆಟ್ರೋಲ್ ಬಿಲ್ ತಗೊಂಡಿದ್ದಾರೆ. ಇವರಿಗೆ ಗೌರ್ಮೆಂಟ್ ಸಂಬಳ ಕೊಟ್ಟಿದ್ದಾರೆ, ಲಂಚ ತಗೊಂಡಿದ್ದಾರೆ. ಕೆಲಸ ಮಾಡ್ತಾರೆ. 6 ತಿಂಗಳಿಂದ ಆ ಬ್ಯಾಲೆನ್ಸ್ ಹಾಕಿದೆ, ಕೆಲಸ ಮಾಡಲಿಲ್ಲ ಇವರು. ಪಂಚಾಯತಿ ಬಂದಿದ್ರು ಫಸ್ಟ್ ಪ್ರಶ್ನೆ ಅದನ್ನು ಮಾಡಿ. ಸರ್ಕಾರ ಸುತ್ತೋಲೆ ಪೆಟ್ರೋಲ್ ಬಿಲ್ ಕೊಡಿ ಅಂತ ಸರ್ಕಾರ. ಇವರು ಯಾವ ಮನೆ ವಿಸಿಟ್ ಮಾಡಿದ್ರು? ಪೆಟ್ರೋಲ್ ಬಿಲ್ ಸುತ್ತೋಲೆಯಲ್ಲಿ ಉಂಟು. ಯಾವ್ದಕ್ಕೆ ಮನೆ ಯಾವ್ದು ವಿಸಿಟ್ ಮಾಡಿದ್ರು? ಮನೆ ವಿಸಿಟ್ ಪೆಟ್ರೋಲ್ ಬಿಲ್ ಯಾವ್ದು ಕೊಟ್ಟಿದ್ರು? ಡ್ಯೂಟಿ ಬಂದಿದ್ದು ಇವರು ಬಂದು ಸ್ಟೈಲ್ ಮಾಡೋದಕ್ಕೋಸ್ಕರ ಸರ್ ತಾವು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಹಾಗೂ ಕುಂದಾಪುರ ಭಾಗದ ಕುಂದಾಪುರ ವಲಯದ ಅರಣ್ಯ ಇಲಾಖೆಯಿಂದ ಪ್ರತಿ ವರ್ಷ ಆರ್ಎಸ್ಪಿ ಯೋಜನೆಯಲ್ಲಿ ಕಾರ್ಯಕ್ರಮ ಇದ್ದು ಈಗಾಗಲೇ ತದನಂತರ ಈಗ ಸ್ನೇಹಿತ ಸ್ಟಾರ್ಟ್ ಆಗ್ತದೆ. ಈಗಾಗಲೇ ಹೇಗೆ ಆದರೆ ಗ್ರಾಮದ ಅಭಿವೃದ್ಧಿ ಮಾಡಬೇಕಾದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಒಳಗಿರುವ ಸಿಬ್ಬಂದಿ ಹಾಗೂ ಸಿಬ್ಬಂದಿಯ ವ್ಯವಸ್ಥೆಯನ್ನೇ ನೋಡಿಕೊಳ್ಳಲಾಗದಂತಹ ಅಧಿಕಾರಿಯಾಗಿದ್ದು, ಇನ್ನು ಸಾರ್ವಜನಿಕರ ರಕ್ಷಣೆ ಹೇಗೆ ಮಾಡುತ್ತಾರೆ, ಗ್ರಾಮದ ಅಭಿವೃದ್ಧಿ ಹೇಗೆ ಮಾಡುತ್ತಾರೆ ಎನ್ನುವ ಪ್ರಶ್ನೆ ಕಾಡಿದ್ದು, ಅಲ್ಲದೆ ಈ ಅಭಿವೃದ್ಧಿ ಅಧಿಕಾರಿಗಳು ತುಂಬಾ ವರ್ಷಗಳಿಂದ ಇಲ್ಲೇ ಇದ್ದು ಇವರನ್ನ ಕೂಡಲೇ ವರ್ಗಾವಣೆ ಮಾಡಬೇಕು. ಅಜ್ಜ ನೆಟ್ಟ ಆಲದ ಮರದಂತೆ ಇಲ್ಲೇ ಬೇರಿರುವುದು ಸತ್ಯವಾಗಿದ್ದು, ಇಷ್ಟು ವರ್ಷ ಇಲ್ಲೇ ಇದ್ದು ಕರ್ತವ್ಯ ನಿರ್ವಹಿಸಿದ ಅಧಿಕಾರಿಗಳನ್ನ ಕೂಡಲೇ ಅಮಾನತು ಮಾಡಬೇಕೆಂದು ಈ ಮೂಲಕ ಸಾರ್ವಜನಿಕರು ತಿಳಿಸಿರುತ್ತಾರೆ. ವರದಿ ಆರ್ತಿ ಗಿಳಿಯಾರ್, ವಿಬಿಸಿ ನ್ಯೂಸ್, ಉಡುಪಿ. ವಕ್ಫ್ ಆಸ್ತಿ ವಿವಾದ ಖಂಡಿಸಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಿಜೆಪಿ ಕಾರ್ಯಕರ್ತರು ನಮ್ಮ ಭೂಮಿ ನಮ್ಮ ಹಕ್ಕು ಘೋಷವಾಕ್ಯದ ಅಡಿಯಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಅದರಂತೆ ಮಡಿಕೇರಿ ನಗರದ ಚೌಡೇಶ್ವರಿ ದೇವಾಲಯದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಈ ವೇಳೆ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಮಾಜಿ ಸಂಸದ ಪ್ರತಾಪ್ ಸಿಂಹ, ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 1 ವರ್ಷ 6 ತಿಂಗಳಾಯಿತು. 2023ರ ಚುನಾವಣೆ ಸಂದರ್ಭದಲ್ಲೇ ನಾವು ಹೇಳಿದ್ದೆವು, ಕಾಂಗ್ರೆಸ್ ಬಂದರೆ ಸ್ಥಾಪನೆ ಆಗೋದು ತಾಲಿಬಾನ್ ಸರ್ಕಾರ ಅಂತ. ಅದು ಈಗ ನಿಜ ಆಗ್ತಿದೆ ಎಂದು ವಾಗ್ದಾಳಿ ನಡೆಸಿದರು. ಕಾರ್ಯಕರ್ತ ಬಂಧುಗಳಲ್ಲಿ ವಿನಂತಿ, ಮುಂದಿನ 3.5 ವರ್ಷಗಳಲ್ಲಿ ಹೋರಾಟಕ್ಕೆ ಸನ್ನದ್ಧರಾಗಿರುವಂತದ್ದು ನಮ್ಮ ಕೆಲಸ. ಆದಷ್ಟು ದಿನ ಹೋದಂಗೆ ನಮಗೆ ಇನ್ನೂ ಅವರು ಒಗ್ಗಟ್ಟಿದ್ದಾರೆ. ನಮ್ಮ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಚನ್ನಪಟ್ಟಣ, ಶಿಗ್ಗಾವಿ ಮತ್ತು ಸಂಡೂರು ಕ್ಷೇತ್ರಗಳ ಮತ ಎಣಿಕೆ ಕ್ಷಣಗಣನೆ ಬಿಗಿ ಭದ್ರತೆಯಲ್ಲಿ ಸ್ಟ್ರಾಂಗ್ ರೂಮ್. ಶನಿವಾರ ಮಧ್ಯಾಹ್ನದ ವೇಳೆಗೆ ಫಲಿತಾಂಶ ಪ್ರಕಟ. ಬೈಕ್ ಶೋರೂಂ ಬೆಂಕಿ ಅವಘಡ. ಮೃತ ಪ್ರಿಯಾ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಸಚಿವ ದಿನೇಶ್ ಗುಂಡೂರಾವ್. ಕುಟುಂಬಕ್ಕೆ ಪರಿಹಾರದ ಭರವಸೆ. ಟ್ರೋಲ್ಗಳಿಗೆ ನಾನು ತಲೆ ಕೆಡಿಸಿಕೊಳ್ಳಲ್ಲ. ಮಧು ಬಂಗಾರಪ್ಪನೇ ಟ್ರೋಲ್ಗಳ ವಿರುದ್ಧ ಶಿಕ್ಷಣ ಸಚಿವರ ಕಿಡಿ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.